ಅಂತೀರಿ, ವೀರಶೈವ ಧರ್ಮಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತೀರಿ. ಒಂದು ಕಡೆ ವೀರಶೈವ ಅಂತೀರಿ, ಒಂದು ಕಡೆ ವೀರಶೈವ ಧರ್ಮಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತೀರಿ. ಮತ್ತೇನಂತೀರಿ? ಹಿಂದೂ ಧರ್ಮದ ಭಾಗ ಅಂತೀರಿ. ಮತ್ತೆ ಹಿಂದೂ ಧರ್ಮದ ಭಾಗ ಅಂದ್ರೆ ಮತ್ತೆ ಭಗವದ್ಗೀತೆ ಒಪ್ಕೋಬೇಕಾಕತ್ ನೀವು. ಅಂದ್ರೆ ಕಳ್ರಿ, ಕಳ್ರಲ್ಲ, ಕಳ್ಳ ಸೊಳ್ಳೆ ಮಕ್ಕಳು ಇವರು. ತಾವು ನಂಬಂಗಿಲ್ಲ, ನಂಬೋರ್ನು ನಂಬಂಗಿಲ್ಲ. ತಾವು ಹದಿಗೆಟ್ಟವ, ತಾವು ಹಸಿಗೆಟ್ಟವ, ತಾವು ಮುರಬಟ್ಟಿ ಆಗ್ಯಾವ. ದಾರಿ ಹಿಡಿದು ಹೋಗೋರ್ನು ಮುರಬಟ್ಟಿ ಮಾಡಕ್ಕೆ ಬರ್ತಾವ. ಅದಕ್ಕೆ ಜನ ಶಾಣ್ಯರಾಗಬೇಕು, ಜನ ಶಾಣ್ಯರಾಗಬೇಕು. ನಿಮ್ಮದು ಹಿಂದೂನರ ಇರಲಿ, ಮುಂದರ ಇರಲಿ, ಎಡಕ್ಕರ ಇರಲಿ, ಬಲಕ್ಕರ ಇರಲಿ, ನಿಮ್ಮದು ಶೈವರ ಇರಲಿ, ವೀರಶೈವರ ಇರಲಿ, ಶಿಖಾಮಣಿನರ ಇರಲಿ, ಇಲ್ಲ ಮೂರ್ಖ ಶಿಖಾಮಣಿನರ ಇರಲಿ, ನೀವು ಸುಡಗಾಡ ಮಾಡ್ಕೊಂಡು ಹೋಗ್ರಿ. ಲಿಂಗಾಯತ ಅಂತ ಬಂದಾಗ ವಚನಗಳು ಗ್ರಂಥ, ಬಸವಣ್ಣ ಧರ್ಮಗುರು, ಇದನ್ನು ನಾವು ಒಪ್ಪಲೇಬೇಕು. ಒಪ್ಪಲಿಲ್ಲ ಮುಂದೆ ನಿಮ್ಮನ್ನು ಕುತ್ತಿಗೆ ಹಿಚ್ಚಿಗೆ ಓಡಿಸಾಡಿ ಹೊಡೆಯೋಡು ಬರ್ತಾರೆ. ನಿಮ್ಮನ್ನು ಮುಂದೆ ನಿಮ್ಮನ್ನು ಕುತ್ತಿಗೆ ಹೆಚ್ಚಗತ್ತಾರ, ನಿಮ್ಮನ್ನು ಬೀದೆ ಆಗತ್ತಂದು ಬಡ್ತಾ ಬಡಿತಾರೆ. ಹೆಂಗೆ ಬಡಿತಾರೆ ಅಂದ್ರೆ ಮಗನ ಒಪ್ಕೊಂತಿಲ್ಲ ವಚನ ಸಾಹಿತ್ಯ, ಒಪ್ಕೊಳ್ಳಿಲ್ಲ ಅಂದ್ರೆ ಮಗನ ಎಣ್ಣೆ ಕುಡಿಸ್ತೀನಿ, ಸಾಯ ಹೊಡಿತೀವಿ ನಿನ್ನಂತಾರೆ. ಬರ್ತಾರ. ಆ ಕಾಲನು ಬರ್ತೈತಿ ಬೇಕಾರೆ ಭೂಮಿ ಮೇಲೆ ಶತಸಿದ್ಧವಾಗಿ ಬರ್ತೈತಿ, ನೋಡ್ತಿರ್ಬೇಕಾರೆ ನೀವು. ಹೇಳ್ಯಾರ, ದೊಡ್ಡವ್ರು ಹೇಳಿ ಹೋಗ್ಯಾರ, ದೊಡ್ಡವ್ರು ಹೇಳಿ ಹೋಗ್ಯಾರ. ಬಬಲಾದಿ ಚಿಕ್ಕ ಹೇಳ್ತಾನ, ಮಗನ ಅಷ್ಟಾವರಣ ಬೊಗಳ್ತಿದ್ದಿ, ಹಣಿ ಮ್ಯಾಗ ಎಲ್ಲಿ ಬತ್ತೈತಿ ತೋರಿಸು, ಕೊಳ್ಳಾಗ ಎಲ್ಲೈತಿ ಲಿಂಗ ತೋರಿಸು, ಲಿಂಗಾಯತಂತಿ ಮಗನ ಗೂಟಕ್ಕೆ ಹಾಕಿ ಅಂತೇಳಿ ಜಾಡಿಸಿ ಒದೆಯವ್ರು ಬರ್ತಾರಂತ. ಮುಂದೆ ಎಂಥವ್ರು ಬರ್ತಾರಂದ್ರೆ ಮುಂದೆ ಬರ್ತಾರಂತ, ಗಟ್ಟೋಳವ್ರು ಬರ್ತಾರಂತ. ಅವ್ರು ಬರೋಕ್ಕಿಂತ ಮೊದಲ ನೆಟ್ಟಗಾಗಿರಲಿ ಅಂತ ಹೇಳಿ ಹೋಗ್ಯಾನ ಬಬಲಾದಿ ಚಿಕ್ಕಯ್ಯ. ಅವ್ರು ಬರೋಕ್ಕಿಂತ ಮೊದಲು ಶುದ್ಧ ಆಗಿರಲಿ ಅಂತ ಹೇಳಿ ಹೋಗ್ಯಾನ ತಿಂತಣಿ ಮೋನಪ್ಪ. ಅವ್ರು ಬರೋಕ್ಕಿಂತ ಮೊದಲ ಹಾದಿ ಹಿಡಿರಲಿ ಅಂತ ಹೇಳಿ ಹೋಗ್ಯಾನ ಕಡ್ಕೊಳ ಮಡಿವಾಳಪ್ಪ. ಲಜ್ಜಿಗೇಡಿ ಜನಮು ನಮ್ಮ ಹಾದಿ ಬಿಟ್ಟಿವಿ, ಹಣಿಸ್ಕೊಂತೀವಿ, ಮುಂದೊಂದಿನ ಬಡಿಸ್ಕೊಂತೀವಿ, ಸತ್ಯನಾಶ ಹಾಕಿವಿ. ಇದು ಮಾತ್ರ ಸತ್ಯ. ಮತ್ತು ಉಳಿಯವ್ರು ಯಾರು? ಶರಣರೇ ಉಳಿತಾರೆ, ಶರಣದ್ರ ಮನೆ ಉಳಿತೀವಿ. ಮತ್ತು ಅವ್ರು ಎಷ್ಟು ಅಯೋಗ್ಯರದಾರ ಅಂದ್ರೆ ನಮ್ಮಂಥವ್ರು ಕೂಡ ಚರ್ಚೆಗೆ ಬರೋದಿಲ್ಲ ರೀ. ಅವರು ಎಲ್ಲಿ ನಮ್ಮದು ಆಟ ನಡೀದಿಲ್ಲ ಅಲ್ಲಿ ಅಂಗಡಿ ಬಾಗಿಲು ಬಂದ ಇರ್ತಾವರು. ತಿಳಿಲಾರದ್ರ ಮುಂದೆ ಹೇಳಕ್ಕೆ ಹೋಕ್ಕವು. ಅವಕ್ಕೆ ಮೊದಲ ದೇವು ಏನು ಓದಿರೋದಿಲ್ಲ, ಬಿಟ್ಟಿರೋದಿಲ್ಲ. ಗ್ವಾಡ್ಯವ ಮೊದಲ ಅವಕ್ಕೆ ದುಡಿದು ಮನಿ ಕಟ್ಟಿ ಹೊಲ ಹಿಡಿದು ಮಾಡಿ ಬಿಸ್ನೆಸ್ ಮಾಡಿ ಮಾಡೋರಾಗನ ಅವ್ರು 70-80 ಗಡ್ಡ ಬೆಳಗಾಗಿ ಸುಡಗಾಡಕ್ಕೆ ಹೋಗೋಂಗಾಗಿರ್ತಾವ. ಅವ್ರ ಮುಂದೆ ವಾದ ಮಾಡಕ್ಕೆ ಹೋಗು. ಏನು ಗೊತ್ತಾಕತ್ತಿಪ್ಪ ಅವಕ್ಕೆ? ಅಭ್ಯಾಸ ಮಾಡಿದವ್ರ ಮುಂದೆ ಬಂದು ತೋರಿಸ್ರಿ ನಿಮ್ಮ ತಾಕತ್ತು, ನಿಮ್ಮ ತಾಕತ್ತು ಅಭ್ಯಾಸ ಮಾಡಿದವ್ರ ಮುಂದೆ ಬಂದು ತೋರಿಸ್ರಿ. ಅದಕ್ಕೆ ಅವನು ಅದನ್ನ ವಿಡಿಯೋ ರೆಕಾರ್ಡ್ಗಳನ್ನು ಮಾಡಕ್ಕೆ ನಾ ಮಾತಾಡಿದ ಮಾತು ಗಾಳಿಗೆ ಹೋಗಬಾರ್ದು. ಇವತ್ತು ಸಿಂಧಿಗ್ಯಾಗ 100 ಮಂದಿ ಅಲ್ಲ, 16 ಲಕ್ಷ ಜನ ಯೂಟ್ಯೂಬರ್ ಫಾಲೋವರ್ಸ್ ಅದಾರ. ನನಗೆ ಎಲ್ಲರೂ ಕೇಳದನ್ನು ಸಾಕು. ನನಗೆ ಭೂಮಿ ಮ್ಯಾಗ ಹುಟ್ಟಿದ್ದು ಎಲ್ಲವೂ ನೆಟ್ಟಗೆ ಆಗ್ಬೇಕಂತಿಲ್ಲ. ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ, 1000ಕ್ಕೊಬ್ಬ ಸತ್ಯ ಅಂತ ಹೇಳ್ಯಾರ. ಅಂಥವ್ರು ಒಬ್ಬರೊಬ್ಬರ ಬರಲಿ, ಜಗತ್ತು ಕಲ್ಯಾಣ ಆಗಿ ಹೋಗಿಬಿಡ್ತತೆ ಅಂತ. ವಿಪ್ರ ಶತಕೋಟಿ ಇದ್ದು ಫಲವೇನು, ಉದ್ಧರಿಸುವನೊಬ್ಬ ಶಿವಶರಣ ಸಾಲದೆ. ಒಬ್ಬ ಶರಣ ಬರಲಿ ಮತ್ತೆ ಜಗತ್ತು ಕಲ್ಯಾಣ ಆಗಿ ಹೋಗಿಬಿಡ್ತತೆ ಅಂತ. ಶರಣನ ಕಿಮ್ಮತ್ತು ಎಷ್ಟು ದೊಡ್ಡದಂದ್ರೆ ಒಬ್ಬ ಬರಲಿ, ಅಮ್ಮ ಒಬ್ಬನಿಂದ ಅನಂತ ಕೋಟಿ ಕಲ್ಯಾಣ ಆಗಿ ಹೋಗಿಬಿಡ್ತತೆ ಅಂತ. ಅಷ್ಟು ತಾಕತ್ತೈತಿ ನಮ್ಮಲ್ಲಿ. ಸಮಯ ತಗೊಳಕತೈತಿ, ಭೂಮಿ ಕಾಯಕತೈತಿ, ಒಳ್ಳೆ ಒಳ್ಳೆ ಎಣ್ಣೆ ಕಾಯಕತೈತಿ, ಹದಕ್ಕೆ ಬರಾಕತೈತಿ, ಬರ್ತೈತಿ, ಇನ್ನೇನು ದೂರಿಲ್ಲ, ಸಮೀಪ ಬಂದೈತಿ, ಸಮೀಪ ಬಂದೈತಿ. ನಾವು ಶಾಣ್ಯರಾಗಬೇಕು. ಅಂದರೆ ದ್ವಂದ್ವಕ್ಕೆ ಒಳಗಾಗಬಾರದು, ಹಾದಿ ಬಿಟ್ಟು ನಾವು ಹೋಗಬಾರದು. ಶರಣರನ್ನ, ಬಸವಾದಿ ಪ್ರಮುಖರನ್ನ ನಾವು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳದೆ ಹೋದರೆ ಮುಂದೆ ಒಪ್ಪಿಸುವ ಕಾಲ ಬರುತ್ತದೆ. ಸ್ವಾಮಿ